So question is, what is a constraint? General statement ಅಲ್ಲಿ constraint ಅಂದ್ರೆ ಏನು? It's a question for everyone. ಯಾರು ಬೇಕಾದ್ರೂ ಆನ್ಸರ್ ಮಾಡಿ. The constraints is like when we want to create a table, we want to give certain conditions like not null, unique. For example, if you want to make a register number primary key, we have to give that constraint called primary key, which is necessary for a table to make it unique. We cannot repeat it. So there are 7 constraints. So those are the constraints. Meghna, yes sir. Generally constraint ಏನು? SQL constraint ಏನು ನಾನು explain ಮಾಡ್ತೀನಿ. But what you said is correct. Yeah, it's a condition, sir. Constraint is a condition in my words. General statement is. I don't want the SQL statement. Anyone else wants to try? What is a constraint? Certain limitations, conditions. Certain Limitations or conditions. Example ಕೊಡಿ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಡಿ. SQL ಅಲ್ಲಿ ನಾನು ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಳಿ. ಹೇಳಿ ಸರ್. ರೆಸ್ಟ್ರಿಕ್ಷನ್ಸ್ ನಮ್ಮ ಲಿಮಿಟ್ ಅಲ್ಲಿ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡೋದು. ಓಕೆ. ಕನ್ಸ್ಟ್ರೈಂಟ್ ಅಂದ್ರೆ ಕಂಡೀಷನ್ಸ್. ಓಕೆ. ಎಕ್ಸಾಂಪಲ್ ಟ್ರಾಫಿಕ್ ರೂಲ್ಸ್ ಬರುತ್ತೆ, ಕನ್ಸ್ಟ್ರೈಂಟ್ಸ್ ಬರಲ್ಲ. ಕನ್ಸ್ಟೆಂಟ್ ಆಗಲ್ಲ, ರೂಲ್ಸ್ ಅದು ಫಾಲೋ ಮಾಡಲೇಬೇಕು. ಎನಿ ಅದರ್ ಎಕ್ಸಾಂಪಲ್ ಹೇಳಿ. ಸ್ಟೇಟ್ಮೆಂಟ್ ಹೇಳಿದ್ರಿ, ಎಕ್ಸಾಂಪಲ್ ಹೇಳಿ. ಎಕ್ಸಾಂಪಲ್ ಕನ್ಸ್ಟೆಂಟ್ಗೆ ಏನು ಹೇಳಿ. ಅದು ಕನ್ಸ್ಟೆಂಟ್ ಆಗಲ್ಲ, ಅದು ಲಿಮಿಟೇಷನ್ ಆಗುತ್ತೆ. ಕನ್ಸ್ಟೆಂಟ್ ಇಸ್ ಡಿಫ್ರೆಂಟ್, ಲಿಮಿಟೇಷನ್ ಇಸ್ ಡಿಫ್ರೆಂಟ್. ಈ ಕಾನ್ಸೆಪ್ಟ್ ಅರ್ಥ ಆಗೋದ್ರೆ ಟೇಬಲ್ ತುಂಬಾ ಈಸಿ. ನೀವು ಹೇಳಿದ ಸ್ಟೇಟ್ಮೆಂಟ್ ಎಲ್ಲ ವ್ಯಾಲಿಡ್. ನನಗೆ ಎಕ್ಸಾಂಪಲ್ಸ್ ಬೇಕು. ಕನ್ಸ್ಟೆಂಟ್ ಆಗಲ್ಲ, ಅದು ರೆಸ್ಟ್ರಿಕ್ಷನ್ಸ್ ಆಗೋದು. ಇಂಗ್ಲಿಷ್ ಅಲ್ಲಿರೋ ಪ್ರತಿಯೊಂದು ಪದಕ್ಕೂ ಅದರದ್ದೇ ಅರ್ಥ ಇದೆ. ಕಮಾಂಡಿಂಗ್ ಇಸ್ ಡಿಫ್ರೆಂಟ್, ಆರ್ಡರಿಂಗ್ ಇಸ್ ಡಿಫ್ರೆಂಟ್ ಅಲ್ವಾ. ಕನ್ಸ್ಟೆಂಟ್ ಅಂದ್ರೆ ಏನು? ಕನ್ಸ್ಟೆಂಟ್ ಅಂದ್ರೆ ಕಂಡೀಷನ್ ಹತ್ತತ್ರ ಬರುತ್ತೆ. ಗುಡ್. ರೆಸ್ಟ್ರಿಕ್ಷನ್ಸ್ ಬೇರೆ, ಲಿಮಿಟೇಷನ್ಸ್ ಬೇರೆ. ಕನ್ಸ್ಟ್ರೈಂಟ್ ಅದಾಗದೆ. ಎನಿ ಅದರ್ ಎಕ್ಸಾಂಪಲ್? ವಿದ್ಯಾ. Giri, any other examples? It's a relationship in the table. Okay, fine. ತೊಂದರೆ ಇಲ್ಲ. So I'll give you some examples. ನಾನು 8 ಗಂಟೆ ಮೇಲೆ ಮನೆಯಿಂದ ಆಚೆ ಬರಕ್ಕಾಗಲ್ಲ. ಕನ್ಸ್ಟ್ರೈಂಟ್ ಆರ್ ಅ ಕಂಡೀಷನ್ ಅಲ್ವಾ? ನಾನು ಶನಿವಾರ ಭಾನುವಾರ ಕೆಲಸ ಮಾಡಲ್ಲ. ಕನ್ಸ್ಟ್ರೈಂಟ್. ಕನ್ಸ್ಟ್ರೈಂಟ್ಸ್ ಆರ್ ಕಂಡೀಷನ್ಸ್. ಕನ್ಸ್ಟ್ರೈಂಟ್ಸ್ ಅಲ್ಲಿ 2 ತರ ಬರುತ್ತೆ. ನಾನು ಇದನ್ನ ಮಾಡಬಹುದು ಅಥವಾ ಇದನ್ನ ಮಾಡಕ್ಕಾಗಲ್ಲ. ಒಂದು ಒಪ್ಕೊಳ್ಳೋಂಥ ಕನ್ಸ್ಟ್ರೈಂಟ್, ಒಂದು ಒಪ್ಪದೇ ಇರೋಂಥ ಕನ್ಸ್ಟ್ರೈಂಟ್. ಏನ್ ಬೇಕಾದ್ರೂ ಆಗಿರೋ ಕನ್ಸ್ಟ್ರೈಂಟ್ ಇಸ್ where it is giving you a condition, what is allowed or what is not allowed. What is allowed or what is not allowed. ಏನು ಕೊಡುತ್ತೆ ಅಥವಾ ಏನ್ ಇರಬಹುದು, ಏನ್ ಇರಕ್ಕಾಗಲ್ಲ. ಅದೇ ರೀತಿ ಕಮಿಂಗ್ ಟು ಯೋರ್ ಟೇಬಲ್ಸ್,
we have something called constraints. So constraint ಇದೆಯಾ, constraint ಇಲ್ವಾ, ಇದ್ರೆ ಏನೇನ್ ಇರಬಹುದು, that is this one. ಇಲ್ಲಿದೆ ಸ್ಟೇಟ್ಮೆಂಟ್. ಬುಕ್ ಸ್ಟೇಟ್ಮೆಂಟ್ ಬೇಕಾದ್ರೆ ನೋಡ್ಕೊಳ್ಳಿ, that is not an issue. What is constraint? Restriction ಅಲ್ಲ ಇದು, restrict what data must be inserted or updated in a particular column for a table. Column is referred as field. Table is also referred as entity. Entity ಅಂದ್ರೆ ಟೇಬಲ್ ಅಲ್ಲಿರೋ ಕಾಲಮ್ ಏನ್ ವ್ಯಾಲ್ಯೂ ಅಲೌ ಮಾಡಬೇಕು ಅಥವಾ ಯಾವುದನ್ನ ಅಲೌ ಮಾಡಬಾರ್ದು, ದಟ್ ಇಸ್ ಕನ್ಸ್ಟ್ರೇಂಟ್. ಜನರಲ್ ಸ್ಟೇಟ್ಮೆಂಟ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ಗೂ ಜಾಸ್ತಿ ಕಂಡೀಷನ್ಸ್ ಬರುತ್ತೆ. 8 ಗಂಟೆ ಮೇಲೆ ಮನೆಯಿಂದ ಆಚೆ ಹೋಗ್ಬಾರ್ದು, ಅದು ಒಂದು ಕನ್ಸ್ಟ್ರೇಂಟ್. ಆದ್ರೆ 8 ಗಂಟೆ ಒಳಗೆ ಮನೆಯಲ್ಲಿ ಇರಬೇಕು ಕಂಡೀಷನ್. ಹೆಂಗ್ ಬೇಕಾದ್ರೂ ಹೇಳಿ, ಹಿಂಗೆ ಹೇಳ್ಬೇಕು ಅಂತೇನಿಲ್ಲ. ಅದೇ ರೀತಿ ನೀವು ಟೇಬಲ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಥವಾ ನಿನ್ನೆ ಮೊನ್ನೆ ನಾವು ಹೇಳ್ಕೊಟ್ಟೆ ಅದನ್ನ, ಅದರಲ್ಲಿ ಕನ್ಸ್ಟ್ರೇಂಟ್ಸ್ ಇದೆ ಅಥವಾ ಇರುತ್ತೆ ಅಥವಾ ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಜೆಂಡರ್ ಕಾಲಮ್ ವ್ಯಾಲ್ಯೂ ಕೊಡ್ಲೇಬೇಕು, ಕೊಟ್ರೆ MRFA ಕೊಡ್ಬೇಕು. ಕ್ಲಿಯರಾ? ಇದು ಕನ್ಸ್ಟ್ರೇಂಟ್. ವ್ಯಾಲ್ಯೂ ಕೊಡ್ಲೇಬೇಕು, ಏನಾದ್ರೂ ಸರಿ ಕೊಡಿ, ದಟ್ ಈಸ್ ಆಲ್ಸೋ ಕನ್ಸ್ಟ್ರೇಂಟ್. ಖಾಲಿ ಬಿಡಂಗಿಲ್ಲ ಅಂದ್ರೆ ನಲ್, ನಾಟ್ ನಲ್. ಖಾಲಿ ಬಿಡಬಹುದು ಅಂದ್ರೆ ನಲ್ ಕನ್ಸ್ಟ್ರೇಂಟ್, ಬಿಡಬಾರ್ದು ಅಂದ್ರೆ ನಾಟ್ ನಲ್ ಕನ್ಸ್ಟ್ರೇಂಟ್. ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಈಗ ನಾನು ಕನ್ಸ್ಟೆಂಟ್ ಮೇಲೆ ಎಕ್ಸಾಂಪಲ್ಸ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ನೆನ್ನೆನೆ ಹೇಳ್ಕೊಟ್ಟಂಗೆ, ಸೊ ರೈಟ್ ಕ್ಲಿಕ್, ನಾನು ಒಂದು ನಂದೇ ಆದಂತ ಫೋಲ್ಡರ್ ಮಾಡ್ಕೊಂಡು ಹೋಗ್ತೀನಿ. ಸೊ ಅದನ್ನ ನಿಮ್ಗೆ ಶೇರು ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಲರ್ನಿಂಗ್, ಅದರಲ್ಲಿ SQL. ಸೊ ನೀವು ಹೆಂಗ್ ಬೇಕೋ ಮಾಡ್ಕೊಳ್ಳಿ, ಐ ಹ್ಯಾವ್ ನೋ ಇಶ್ಯೂಸ್. ಕನ್ಸ್ಟೆಂಟ್ ಎಕ್ಸಾಂಪಲ್ ನಾನೀಗ ಒಂದೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಕ್ರಿಯೇಟ್ ಟೇಬಲ್ ಪರ್ಸನ್ ಫಸ್ಟ್ ನೇಮ್, ಇದು ಕಾಲಮ್ ನೇಮ್. ಕ್ಯಾರೆಕ್ಟರ್ 25. ನಾನು ಹಿಂಗ್ ಬರೆದ್ರು ಹಿಂಗ್ ಬರೆದ್ರು ಎರಡು ಒಂದೇನೆ ಅಂದ್ರೆ ಅರ್ಥ. ಕನ್ಸ್ಟೆಂಟ್ ಇಲ್ಲಿ ಬರುತ್ತೆ, ಫಸ್ಟ್ ನೇಮು. ಸೊ ಎಲ್ಲರೂ ಮ್ಯೂಟ್ ಅಲ್ಲಿ ಇರಿ, ಇಲ್ಲ ಐಕೋ ಬರುತ್ತೆ. ಫಸ್ಟ್ ನೇಮು ಏನ್ ಡೇಟಾ ಟೈಪ್ ತಗೊಳುತ್ತೆ, ಯಾವ ಕನ್ಸ್ಟೆಂಟ್ ಅಪ್ಲೈ ಮಾಡ್ತಾ ಇದೀವಿ. ಸೊ ಹಿಂಗ್ ಕ್ರಿಯೇಟ್ ಮಾಡಿದ್ರು ಒಂದೇನೆ. ಸೊ ಲೆಟ್ ಸಿ ದಟ್. ಸೊ ಲೆಟ್ ಮಿ ಕ್ರಿಯೇಟ್ ಅ ಡೇಟಾಬೇಸ್. ನಾನು ಯೂಶಲಿ ಡೇಟಾಬೇಸ್ ಕ್ರಿಯೇಟ್ ಮಾಡ್ಕೋತೀನಿ. ಕ್ರಿಯೇಟ್ ಡೇಟಾಬೇಸ್ constraint underscore example. ಸೊ ನಾನು ಟೈಮ್ ಸೇವ್ ಮಾಡ್ತಾ ಇರ್ತೀನಿ ಯೂಶಲಿ. ವಾಟ್ಗೆ ಕಾಪಿ ಮಾಡ್ತೀನಿ. ಏನ್ ಹೇಳ್ತಾ ಇದೆ? can't create database constraint example database exists. ಸೊ ಕ್ರಿಯೇಟ್ ಮಾಡಕ್ಕಾಗಲ್ಲ ಅಂದ್ರೆ ನಾನು ಇರೋದನ್ನ ಡ್ರಾಪ್ ಮಾಡ್ಬಿಡ್ತೀನಿ, ನನ್ಗೆ ಬೇಡ. ಮೂರ್ ಕಮೆಂಟ್ ಒಟ್ಟಿಗೆ ಕೊಡಿ, ಏನ್ ತೊಂದರೆ ಇಲ್ಲ. ಒಂದೊಂದು ಸೆಮಿಕೋಲನ್ ಇರ್ಬೇಕು ಅಷ್ಟೇ. ಡನ್ನ, ಡೇಟಾಬೇಸ್ ಕ್ರಿಯೇಟ್ ಆಯ್ತು. ಯೂಸ್. ಈಗ ಫಸ್ಟ್ ಶೋ ಟೇಬಲ್ಸ್ ಮಾಡ್ತೀನಿ, ಯಾವ ಟೇಬಲು ಇಲ್ಲ. ಈಗ ಕ್ರಿಯೇಟ್ ಮಾಡ್ತೀನಿ. ಈಗ ಡಿಸ್ಕ್ರೈಬ್ ಪರ್ಸನ್ ಮಾಡ್ತೀನಿ. ಈಗ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ, ಐ ಟೇಕ್ ಅ ಪಾಯಿಂಟ್. ಇದನ್ನ ನೋಡಿ, ಇದು ಕನ್ಸ್ಟೆಂಟ್. ಇದು ನಲ್ ಎಸ್ ಇದೆ, ಆಯ್ತಾ? ನಲ್ ಎಸ್ ಇದೆ ಮೀನ್ಸ್
ಇಟ್ ಅಲೌಸ್ ಯು ಟು ಹ್ಯಾವ್ ನಲ್ ವ್ಯಾಲ್ಯೂ. ಆಯ್ತಾ? ಇದೇ ಮೊದಲನೇ ಕನ್ಸ್ಟೆಂಟ್. ನೀವು ಹಿಂಗ್ ಬರೆದ್ರು ಒಂದೇ. ನಲ್ ಎಸ್ ಅಂದ್ರೆ ಇದನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಇನ್ಸರ್ಟ್ ಇಂಟು ಪರ್ಸನ್ ವ್ಯಾಲ್ಯೂಸ್ ಚಂದ್ರ. ನೀವು ಸಿಂಗಲ್ ಕೋಟ್ಸ್ ಅಲ್ಲಿ ಏನಾದ್ರೂ ನಲ್ ಬರೆದ್ರೆ ಚಂದ್ರ ಹೆಸರಾದಂಗೆ ನಲ್ ಅನ್ನೋದೇ ಒಂದು ಹೆಸರು ಅನ್ಕೊಂಡ್ಬಿಡುತ್ತೆ. ನೀವು ನಲ್ ಕೊಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಗಿವ್ ಲೈಕ್ ದಿಸ್. ನೀವು ಕೊಡ್ಲಿಲ್ಲ ಅಂದ್ರೆ ಅದೇ ತೊಳುತ್ತೆ. ನಾನು ಬರೀ ಹಿಂಗ್ ಹೋಗ್ತೀನಿ, ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಚಂದ್ರ ಹಾಕ್ತೀನಿ, ಆಯ್ತು. ನಲ್ ಇದು ಹೆಸರು ಅನ್ಕೊಂಡ್ಬಿಡುತ್ತೆ, ಇದು ಸಿಂಗಲ್ ಕೋಟ್ಸ್ ಅಲ್ಲಿ ಇರೋದ್ರಿಂದ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್. ಆಯ್ತಾ? ಇದು ಆಕ್ಚುಲಿ ನಲ್. ತಗೊಂಡಿದೆ ಸೆಲೆಕ್ಟ್ ಸ್ಟಾರ್ ಫ್ರಮ್. ಸೊ ಇದರಲ್ಲಿ ಇವೆರಡು ನಲ್. ಚಂದ್ರ ಪ್ರಸಾದ್. ಸೊ ನೀವೀಗ ಬರ್ದಿರೋ ಪ್ರಕಾರ ಅಥವಾ ನಾನೀಗ ಏನ್ ಬರ್ದಿದ್ದೀನೋ ಇದ್ರ ಪ್ರಕಾರ ಈಗ ಯಾರ್ಯಾರ್ದು ನಲ್ ಇದೆಯೋ ಆ ವ್ಯಾಲ್ಯೂ ಬೇಕು. ವೇರ್ ಕಂಡೀಷನ್ we have discussed, but still I'll do it once again. Select star from person where first name is null. is null ಅಂದ್ರೆ ಇವನ್ ಬರ್ಬೇಕು, ಇದು ಬರ್ಬೇಕು, ಇದು ಬರ್ಬೇಕು, ಮೂರೇ ವ್ಯಾಲ್ಯೂ ಬರ್ಬೇಕಾಗಿರೋದು. ಮೂರು ವ್ಯಾಲ್ಯೂ ಬಂದಿದೆ. ಸರ್ ಇದ್ಯಾಕೆ ಬರ್ತಲ್ಲ? ಇದು ಹೆಸರು ತರ ತಗೊಂಡ್ಬಿಟ್ಟಿದೆ, ಅದು ಸಿಂಗಲ್ ಕೋಟ್ಸ್ ಅಲ್ಲಿ ಬರ್ದಿರೋದ್ರಿಂದ. ಇದನ್ನ ನೀವು ಹುಡುಕ್ತೀನಿ ಕ್ವರಿ ಬರ್ದು ಅಂದ್ರೆ ನೀವು ಈಕ್ವಲ್ ಟು ನಲ್ ಹಾಕ್ಬೇಕು. ಹೋಪ್ ಯು ಗೆಟಿಂಗ್? ಅಬ್ಸರ್ವ್ ಮಾಡಿ ಔಟ್ಪುಟ್. ಏನಾರ ಡೌಟ್ ಇದೆ ಕ್ಲಾರಿಫೈ ಮಾಡ್ಕೊಳ್ಳಿ. ದಿಸ್ ಇಸ್ ದಿ ಫಸ್ಟ್ ಅಂಡ್ ದಿ ವೆರಿ ಇಂಪಾರ್ಟೆಂಟ್ ಕನ್ಸೆಂಟ್. ನಲ್ ಬರೀದೇ ಇದ್ರೆ ಡಿಫಾಲ್ಟ್ ಆಗಿ ಅಪ್ಲೈ ಆಗದೆ ನಲ್. ಸೊ ಇದಿಲ್ಲೇ ಇರಲಿ. ಕನ್ಸ್ಟೆಂಟ್ಸ್ ಅಲ್ಲಿ ನಲ್, ನಾಟ್ ನಲ್, ಡಿಫಾಲ್ಟ್, ಚೆಕ್, ಯೂನಿಕ್, ಪ್ರೈಮರಿ ಕೀ, ಫಾರಿನ್ ಕೀ ಇದೆ. ನಲ್ ಡಿಫಾಲ್ಟ್ ಇಸ್ ಡಿಫಾಲ್ಟ್ ಆಗಿ, ಡಿಫಾಲ್ಟ್ ಅಂತ ಇರೋ ಕನ್ಸ್ಟೆಂಟ್ ಬೇರೆ. ನಾನು ಲೋವರ್ ಕೇಸ್ ಅಲ್ಲಿ ಡಿಫಾಲ್ಟ್ ಇಸ್ ನಲ್ ಮೀನ್ಸ್ ಅಲೌಸ್ ನಲ್ ವ್ಯಾಲ್ಯೂ ವಿಚ್ ಇಸ್ ನಾನ್ ಮ್ಯಾಂಡೇಟರಿ ಕಾಲಮ್. ಅಂದ್ರೆ ಕಂಪಲ್ಸರಿ ಆಗಿ ಅದರಲ್ಲಿ ವ್ಯಾಲ್ಯೂ ತುಂಬಬೇಕು ಅಂತಿಲ್ಲ, ಅಥವಾ ಆಪ್ಷನಲ್ ಕಾಲಮ್. ಈಗ ನೀವೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಇರ್ತೀರಾ ಆನ್ಲೈನ್ ಅಲ್ಲಿ ಅನ್ಕೊಳ್ಳಿ, ಸುಮ್ಮನೆ ಸಬ್ಮಿಟ್ ಹೊಡೆದ್ರೆ ನಿಮ್ಗೆ ಎರರ್ ಹೊಡಿತಲ್ಲ, ಅದೆಲ್ಲ ಮ್ಯಾಂಡೇಟರಿ ಕಾಲಮ್ಸ್. ಅಬ್ಸರ್ವ್ ಮಾಡಿ. ಸೈನ್ ಅಪ್ ಫಾರ್ಮ್ ತಗೋತೀನಿ, ಡೈರೆಕ್ಟ್ ಆಗಿ ಸಬ್ಮಿಟ್ ಹೊಡಿತೀನಿ. ಈಗ ಯಾವ್ದಾದ್ರು ನಿಮ್ಗೆ ಅದು ರೆಡ್ ಇಂಕ್ ಅಲ್ಲಿ ಬಂದಿದೆ ಅವೆಲ್ಲ ಮ್ಯಾಂಡೇಟರಿ. ಫಸ್ಟ್ ನೇಮು, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಜಾಬ್ ರೋಲು, ಕಂಟ್ರಿ ಆಪ್ಷನ್ ನೋಡಿ ಇಲ್ಲಿ, ಇವೆಲ್ಲ ಏನಿದು ಮ್ಯಾಂಡೇಟರಿ ಕಾಲಮ್ಸ್. ಅದೇ ತರಾನೇ ಟೇಬಲ್ ಅಲ್ಲಿ ನಿಮ್ಗೆ ಯಾವ ಕಾಲಮ್ ಮ್ಯಾಂಡೇಟರಿ ಬೇಕೋ
ಅದನ್ನ ನೀವು ನಾಟ್ ನಲ್ ಮಾಡಬೇಕಾಗತ್ತೆ. ಸೊ I have to drop this table and recreate the table with drop on the ಎಲ್ಲ data out of it. I need to create a table with not null actually. ಅಂದ್ರೆ ಇದೇ ಟೇಬಲ್ ಡ್ರಾಪ್ ಮಾಡಿದ್ದೀನಿ ಆಕ್ಚುಲಿ. ಕನ್ಸ್ಟೆಂಟ್ಸ್ ಎಲ್ಲ ನಾವು ಮುಂಚೆನೆ ಅಪ್ಲೈ ಮಾಡ್ಕೊಡ್ಬೇಕು. ಸೊ ದಿಸ್ ಇಸ್ ದಿ ಪ್ಲೇಸ್ ವೆರ್ ಯು ಪ್ಲೇಸ್ ನಾಟ್ ನಲ್. ಇದು ಕಾಲಮ್ ನೇಮ್, ಡೇಟಾ ಟೈಪ್, ನಾಟ್ ನಲ್ ಅಂದ್ರೆ ಕನ್ಸ್ಟೆಂಟ್ ಬರೆಯೋ ಪ್ಲೇಸ್. ಜನರಲೈಸ್ ಸಿಂಟ್ಯಾಕ್ಸ್ ಬರೀತೀನಿ ಅಂದ್ರೆ ಕ್ರಿಯೇಟ್ ಟೇಬಲ್ ನೇಮ್ column name data type constraint ಅಥವಾ constraints ಒಂದಕ್ಕಿಂತ ಜಾಸ್ತಿ ಹಾಕ್ಬೋದು. constraints ಅಲ್ಲಿ ಯಾವ್ದಾವ್ದಿದೆ ಮಕ್ ಮಾಡೋದೇನ್ ಬೇಡ, ಹೋಗ್ತಾ ನಿಮ್ಗೆ ಬಾಯಾಟ ಆಗ್ಬಿಡುತ್ತೆ. ನಲ್ಲು, ನಾಟ್ ನಲ್ಲು, ಡಿಫಾಲ್ಟ್, ಚೆಕ್, ಯೂನಿಕ್, primary key, foreign key, probably I'll be picking it on Thursday. ಇವತ್ತು ನನ್ನ ಅಜೆಂಡಾ ಸಿಂಪಲ್, ನಲ್ಲು, ನಾಟ್ ನಲ್ಲು, ಡಿಫಾಲ್ಟ್, ಚೆಕ್, ಯೂನಿಕ್. ಡಿಫಾಲ್ಟ್, ಚೆಕ್, ಯೂನಿಕ್. ಯಾವ್ದಕ್ಕೆ ಯೂನಿಕ್ ಹಾಕ್ಬಾರ್ದು ಅನ್ನೋದು ಇಂಪಾರ್ಟೆಂಟ್. ಯಾವ್ದಕ್ಕೆ ಯೂನಿಕ್ ಹಾಕ್ಬೇಕು, ಯಾವ್ದಕ್ಕೆ ಯೂನಿಕ್ ಹಾಕ್ಬಾರ್ದು. ಸೊ ನಲ್ ಆಯ್ತು. ಈಗ ನಾಟ್ ನಲ್ ನೋಡೋಣ. ಸೊ ಐ ಕ್ರಿಯೇಟ್ ಅ ನ್ಯೂ ಟೇಬಲ್. ಸೊ ಫಸ್ಟ್ ನೇಮು ಕ್ಯಾರೆಕ್ಟರ್ ನಾಟ್ ನಲ್, comma, last name character 5 null. ಬರ್ದು ಬರೆದಿದ್ರು ನಲ್ಲೆ. and one more constraint ಏನು ಹೇಳದೆ ಇದ್ರೂನು ಒಂದು ಕನ್ಸ್ಟೆಂಟ್ ಇದೆ, ದಟ್ ಇಸ್ ಕ್ಯಾರೆಕ್ಟರ್. ಈ ಲೆಂತ್ ಇದೆಯಲ್ಲ ಇದು ಕನ್ಸ್ಟೆಂಟ್, 5ಕ್ಕಿಂತ ಜಾಸ್ತಿ ಕೊಟ್ಟ ತಗೊಳ್ಳಲ್ಲ ಅವನು. ಸೊ ದಿಸ್ ಇಸ್ ದಿ ಟೇಬಲ್ ವಾಟ್ ಐ ವಿಲ್ ಬಿ ಕ್ರಿಯೇಟಿಂಗ್ ನೌ. ಈಗ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಇಂಟು ಪರ್ಸನ್ ವ್ಯಾಲ್ಯೂಸ್ ಫಸ್ಟ್ ನೇಮ್ ಕೊಡಲ್ಲ, ಲಾಸ್ಟ್ ನೇಮ್ ನಲ್ಲಿ ಪ್ರಸಾದ್ ಅಂತ ಕೊಡ್ತೀನಿ. ಏನ್ ಹೇಳ್ತಾ ಇದೆ, ಕನ್ಸ್ಟ್ರೇಂಟ್ ಇದೆ. ಈಗ ಫಸ್ಟ್ ನೇಮ್ ನ ನೀವು ವ್ಯಾಲ್ಯೂ ಕೊಡದೆ ಬಿಡಕ್ಕಾಗಲ್ಲ. ಈಗ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ನೀವು ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ, ನಾರ್ಮಲಿ ಹಳೆಯ ಕಾಲದಲ್ಲಿ ಪೇಪರ್ ಅಲ್ಲಿ ಫಿಲ್ ಮಾಡಿ, ನೀವು ಜೆಂಡರ್ನ ಟಿಕ್ ಮಾಡಿಲ್ಲ ಅಂತ ಹೋಗಿ ಕೊಟ್ರೆ ಅವ್ರು ವಾಪಸ್ ಕೊಡ್ತಾರೆ, ಸರ್ ಇದು ಫಿಲ್ ಮಾಡ್ಕೊಡಿ ಅಂತ. ಸಿಗ್ನೇಚರ್ ಮಾಡಿಲ್ಲ ಅಂದ್ರೆ ಸಿಗ್ನೇಚರ್ ಮಾಡ್ಕೊಡಿ ಅಂತಾರೆ ಅಲ್ವಾ. ಅದೇ ಕನ್ಸ್ಟೆಂಟ್. ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನೆಲ್ಲ ಫಿಲ್ ಮಾಡಬೇಕು, ಹೆಂಗ್ ಫಿಲ್ ಮಾಡಬೇಕು, ಯಾವ್ದಾದ್ರು ಮ್ಯಾಂಡೇಟರಿ, ಯಾವ್ದಾದ್ರು ಆಪ್ಷನಲ್, ಆಸ್ ಸಿಂಪಲ್ ಆಸ್ ದಟ್. ಈಗ ಇನ್ಸರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ನೇಮ್ ಕೊಡ್ತೀನಿ ನಾನು, ಸಿಂಗಲ್ ಕೋಟ್ಸ್ ಚಂದ್ರ. ನಾನು ಸೆಕೆಂಡ್ ಕಾಲಮ್ ಕೊಡಲ್ಲ, ತಗೊಳಲ್ಲ. ಇದು ಸಿಂಟ್ಯಾಕ್ಸ್ ಎರರ್. ಇದು ಸಿಂಟ್ಯಾಕ್ಸ್ ಎರರ್. ಸೆಕೆಂಡ್ ಕಾಲಮ್ ಕೊಡಲ್ಲ ಅಲ್ವಾ, ಹಂಗಾರೆ ನಿಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ, ಆವಾಗ ನಲ್ ಬರಿಬೇಕು. ಲೋವರ್ ಕೇಸ್ ಆದ್ರೂ ಬರೀರಿ, ಅಪ್ಪರ್ ಕೇಸ್ ಆದ್ರೂ ಬರೀರಿ, ತೊಂದರೆ ಇಲ್ಲ. ಗುಡ್. ಸೊ ಫಸ್ಟ್ ನೇಮ್ ಗೊತ್ತು, ಲಾಸ್ಟ್ ನೇಮು ಗೊತ್ತು, ಬರೀರಿ. ಇನ್ಸರ್ಟ್ ಇಂಟು ಪರ್ಸನ್ ವ್ಯಾಲ್ಯೂಸ್. ಲಾಸ್ಟ್ ನೇಮು 5 ಕ್ಯಾರೆಕ್ಟರ್ಸ್ ತಾನೆ, PRSAD ಅಂತ ಹಾಕ್ತೀವಿ, 4 ಆಯ್ತು, ತಗೊಳುತ್ತೆ. ಸೊ ಲೆಂತ್ ಕನ್ಸ್ಟೆಂಟ್ ಆಗೋಯ್ತು. ಈಗ ಫಸ್ಟ್ ನೇಮ್ ಸ್ವಲ್ಪ ಅಬ್ಸರ್ವ್ ಮಾಡಿ, ಅದನ್ನೇ ಹಾಕ್ತಾ ಇದೀನಿ. ಲಾಸ್ಟ್ ನೇಮ್ ಅದನ್ನೇ ಹಾಕ್ತೀನಿ, ತಗೊಳುತ್ತೆ. ಲಾಸ್ಟ್ ನೇಮ್ ಗೊತ್ತಿಲ್ಲ, ನಲ್ ಹಾಕಿ. ಇಲ್ಲ ಕೊಡ್ಬೇಕಾದ್ರೆ ಬರೀ ಫಸ್ಟ್ ನೇಮ್ ಕೊಡಿ, ಈ ತರ ತಗೊಳುತ್ತೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್. Length is also considered as a constraint. Clear?
ಏನಾರ ಡೌಟ್ ಇದೆಯಾ? ಓಕೆ, ಇಸ್ ಕ್ಲಿಯರ್. ನಲ್ಲು ನಾಟ್ ನಲ್ಲಲ್ಲಿ ಕ್ಲಿಯರ್ ಇದೆಯಾ? ಯಾರಿಗಾರು ಏನಾರ ಡೌಟ್ ಅಥವಾ ಕ್ವಶನ್ ಇದೆಯಾ? ಇಲ್ಲ ಸರ್, ಕ್ಲಿಯರ್. Okay, so that is from Meghna. So how about Vidya, Giri and Rakshit? Clear ಇದೆ sir. Super. Previous question on ಬಂತಲ್ಲ, insert into person bracket ಅಲ್ಲಿ first name values ಚಂದ್ರ, ಅದರಲ್ಲಿ constraint ಕೊಟ್ಟಿದ್ದಲ್ಲ, ಏನಕ್ಕೆ ಅಫೆಕ್ಟ್ ಆಗಿಲ್ಲ ಅದು? Is it ಯಾವುದು ಇದಾ? ಇದು ಕನ್ಸ್ಟೆಂಟ್ ಅಲ್ಲ, ಇದು ಪರ್ಸನ್ ಅಲ್ಲಿ ಫಸ್ಟ್ ನೇಮ್ ಮಾತ್ರ ವ್ಯಾಲ್ಯೂ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು. ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್. ನಾನು ಟೈಪ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆಯಾ ನೋಡಿ? ಸೊ ಐ ಆಮ್ ಟೈಪಿಂಗ್ ಇನ್ಸರ್ಟ್ ಇಂಟು ಪರ್ಸನ್ ವ್ಯಾಲ್ಯೂಸ್. ಈಗ ಏನ್ ಮಾಡಬೇಕು ನಾವು ಅಂದ್ರೆ, ವಿ ಹ್ಯಾವ್ ಟು ಗಿವ್ 2 ನೇಮ್ಸ್. ಫಸ್ಟ್ ನೇಮ್ ಫಸ್ಟ್, ಲಾಸ್ಟ್ ನೇಮ್. ಸೊ ಲೆಟ್ ಮಿ ಗಿವ್ Giri CN. Then first name is last name. So select star from person. Banta. Dana. We have one more way of doing. Insert into person values. ಈಗ ನಾನು ಕೊಡ್ಬೇಕಾದ್ರೆ ಆಕ್ಚುಲಿ ಇದು ಲಾಸ್ಟ್ ನೇಮ್ ಆಗ್ಬೇಕು, ಗಿರಿಧರ್ ಫಸ್ಟ್ ನೇಮ್ ಆಗ್ಬೇಕು. ಸೊ ಅವಾಗ ನಾವು ವಿ ಕ್ಯಾನ್ ಸ್ಪೆಸಿಫೈ ದಟ್ ವಾಟ್ ಈಸ್ ದಿ ಆರ್ಡರ್ ಇನ್ ವಿಚ್ ಯು ಆರ್ ಗಿವಿಂಗ್ ದಿ, ಅಕಾರ್ಡಿಂಗ್ ಟು ಟೇಬಲ್ ಫಸ್ಟ್ ನೇಮ್ ಬರುತ್ತೆ, ಆಮೇಲೆ ಲಾಸ್ಟ್ ನೇಮ್ ಬರುತ್ತೆ. ಬಟ್ ನೀವು ವ್ಯಾಲ್ಯೂ ಕೊಡ್ಬೇಕಾದ್ರೆ ಲಾಸ್ಟ್ ನೇಮ್ ಕೊಟ್ಟು ಆಮೇಲೆ ಫಸ್ಟ್ ನೇಮ್ ಕೊಡ್ತಾ ಇದ್ರ ಅಂದ್ರೆ ಅದನ್ನ ಹೇಳ್ಬೇಕು. ಲಾಸ್ಟ್ ನೇಮು CN, ಫಸ್ಟ್ ನೇಮು ಗಿರಿಧರ್ ಅಂತ. ಕ್ಲಿಯರಾ? ಈಗ ಅದನ್ನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಟೈಮ್ ನಾನು ಸಿಂಪಲ್ ಆಗಿ ಕೊಟ್ಟಿದ್ದೆ, ಈಗ ಗಿರಿಧರ್ CN ಅಂತ ಕೊಡ್ತಾ ಇದ್ದೆ. ಕ್ಲಿಯರಾ? ಸೊ ಇಲ್ಲಿ ಏನಾಯ್ತು ಅಂದ್ರೆ, ಪ್ರೀವಿಯಸ್ ಎಕ್ಸಾಂಪಲ್ ಇಲ್ಲಿ ಇನ್ಸರ್ಟ್ ಇಂಟು ಪರ್ಸನ್ ಫಸ್ಟ್ ನೇಮ್ ಮಾತ್ರ ಕೊಟ್ಟೆ. ಕಾಣಿಸ್ತಾ ಇದೆಯಾ? ಫಸ್ಟ್ ನೇಮ್ಗೆ ಚಂದ್ರ ಹೊಟ್ಟೋಗುತ್ತೆ, ಲಾಸ್ಟ್ ನೇಮ್ಗೆ ನಾನೇನು ಕೊಡ್ಲೇ ಇಲ್ಲ, ಅದಕ್ಕೆ ಅವನೇ ನಲ್ಲಿ ಕೂರಿಸ್ತಾನೆ. ಹೆಂಗ್ ಕೂರಿಸ್ತಾನೆ ಅದನ್ನ? ಲೆಟ್ಸ್ ಡಿಸ್ಕ್ರೈಬ್. ನಾವ್ ಹೇಳಿಲ್ವಲ್ಲ ಅವನ್ಗೆ, ನೀವ್ ಹೇಳಿಲ್ಲ, ಅವನೇ ಅನ್ಕೊಂಡ್ಬಿಟ್ಟಿದ್ದ. ನೋಡಿ ಇಲ್ಲಿ ಡಿಫಾಲ್ಟ್ ಆಗಿ ನೀವು ಕೊಡ್ಲಿಲ್ಲ ಅಂದ್ರೆ ನಲ್ ಕೂರಿಸ್ತೀನಿ ಅಂತ ಇಲ್ಲಿ ಇದೆ ಟೇಬಲ್ ಅಲ್ಲಿ. ಫೀಲ್ಡ್ ನೇಮ್ ಇದೆ, ಡೇಟಾ ಟೈಪ್ ಇದೆ, ನಲ್ ಕೊಡುತ್ತಾ ಇಲ್ವಾ ಅಂತಿದೆ, ನಲ್ ಇಲ್ಲ ಅಂದ್ರೆ ಏನ್ ಕೊಡ್ಬೇಕು ಅಂತಿದೆ. ಸೊ ನೀವ್ ಏನಾದ್ರೂ ನಲ್ ಕೂರ್ಸಕ್ ಹೋದ್ರೆ ಬಿಡಲ್ಲ, ನೀವು ಕೊಡ್ಲಿಲ್ಲ ಅಂದ್ರೆ ನಲ್ ಕೂರ್ಸಕ್ ಅವನೇ ಹೋಗ್ತಾನೆ, ಹೋದ ಮತ್ತೆ ಎರರ್ ಬರುತ್ತೆ. ಲೈಕ್ ಇನ್ಸರ್ಟ್, ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ಅಪ್ಪರ್ ಕೇಸ್ ಬರ್ಕೋತೀನಿ ಅಷ್ಟೇ. ಇನ್ಸರ್ಟ್ ಇಂಟು ಪರ್ಸನ್ ವ್ಯಾಲ್ಯೂಸ್. ಈಗ ನಾನೇನ್ ಮಾಡ್ತೀನಿ, ನಂಗೆ ಲಾಸ್ಟ್ ನೇಮ್ ಗೊತ್ತು, ಲಾಸ್ಟ್ ನೇಮ್ ಬಂದು PR ಅನ್ಕೊಳ್ಳಿ. ಸೊ ಬರೀ ಲಾಸ್ಟ್ ನೇಮ್ ಇದು ನಾನು ಹಿಂಗ್ ಕೊಟ್ರೆ ಸಿಂಟ್ಯಾಕ್ಸ್ ಇರೋದು, ಎರಡನೇ ಕಾಲಮ್ ಇಲ್ಲ ಅಂತ. ಎರಡನೇ ಕಾಲಮ್ ಈಗ ನನ್ಗೆ ಗೊತ್ತಿರೋದೇ ಲಾಸ್ಟ್ ನೇಮ್, ಬರೀ ಲಾಸ್ಟ್ ನೇಮ್ ಹಿಂಗ್ ಕೊಟ್ರೆ ಮತ್ತೆ ಎರರ್ ಹೊಡಿಯುತ್ತೆ. ಈಗ ಏನ್ ಹೇಳ್ತಾ ಇದ್ದಾನೆ ಅಂದ್ರೂ, ಫಸ್ಟ್ ಸಿನಾರಿಯೋಲಿ ಈ ಕ್ವರಿಲಿ, ದಟ್ ಇಸ್ ಇನ್ಸರ್ಟ್ ಇಂಟು ಪರ್ಸನ್ ವ್ಯಾಲ್ಯೂಸ್ PR, ಇಲ್ಲಿ ಫಸ್ಟ್ ನೇಮ್ ಕೂರ್ಸಕ್ ಟ್ರೈ ಮಾಡ್ತಾ ಇದ್ದಾನೆ, ಲಾಸ್ಟ್ ನೇಮ್ ನೀವೇನು ಕೊಟ್ಟಿಲ್ಲ. ಸೊ ಅದಕ್ಕೆ ಅವನು ಎರರ್ ಹೊಡಿತಾ ಇದ್ದಾನೆ. ಈ ಸಿನಾರಿಯೋಲಿ ಏನಾಗ್ತಾ ಇದೆ ಅಂದ್ರೆ, ಲಾಸ್ಟ್ ನೇಮ್ ಕೊಟ್ಟಿದೀವಿ, ಲಾಸ್ಟ್ ನೇಮ್ ಕೊಟ್ಟಿರೋದು PR, ಓಕೆ. ಆದ್ರೆ ಫಸ್ಟ್ ನೇಮ್ಗೆ ನೀವೇನು ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಮಾಡಿಲ್ಲ ಅಂದ್ರೆ ನಲ್ ಕೂರಿಸ್ತೀನಿ ಅಂತ ಇಲ್ಲಿ ಡಿಫಾಲ್ಟ್ ಅಲ್ಲಿ ಹೇಳ್ತಾ ಇದ್ದಾನೆ, ಅವಾಗ ನೋ ಬರುತ್ತೆ. ನಲ್ ಕೂರ್ಸಕ್ ಹೋಗ್ತಾನೆ, ಅವ್ನು ಬಿಡಲ್ಲ. ಸೊ ಆ ವ್ಯಾಲ್ಯೂನೇ ಕೂರಲ್ಲ, ಆ ರೆಕಾರ್ಡೇ ಕೂರಲ್ಲ. ಸೊ ಯೂಶಲಿ ನಾಟ್ ನಲ್ ಆದಾಗ ವಿಲ್ ಹ್ಯಾವ್ ಅ ಡಿಫಾಲ್ಟ್ ವ್ಯಾಲ್ಯೂ. ಲೆಟ್ ಮಿ ಗೋ ನಾವ್. ಸೊ ಫಸ್ಟ್ ನೇಮು ನಾಟ್ ನಲ್, ಡಿಫಾಲ್ಟ್ ಬಂದು
valued customer. So let us drop the table. Drop table person. ಇದನ್ನ ಕ್ರಿಯೇಟ್ ಮಾಡಕ್ ಮುಂಚೆನೆ ಸಾವಿರ ಸತಿ ಯೋಚನೆ ಮಾಡ್ತಾರೆ, ಅದಕ್ಕೆ ಅಂತಾನೆ ಎಕ್ಸ್ಪರ್ಟ್ಸ್ ಗಳು ಇರ್ತಾರೆ. ಸೊ ಈಗ ಡಿಸ್ಕ್ರೈಬ್ ಮಾಡಿ ನಿಮ್ಗೆ ಏನ್ ಕಾಣಿಸುತ್ತೆ ಅಂತ ನೋಡಿ. ಸೊ ಫಸ್ಟ್ ನೇಮು ಡೇಟಾ ಟೈಪ್ ಕ್ಯಾರೆಕ್ಟರ್ ನಲ್ ಬಿಡಲ್ಲ, ಡಿಫಾಲ್ಟ್ ಆಗಿ ವ್ಯಾಲ್ಯೂಡ್ ಕಸ್ಟಮರ್ ಕೂತ್ಕೊಳ್ಳುತ್ತೆ. ಲಾಸ್ಟ್ ನೇಮು ಕ್ಯಾರೆಕ್ಟರ್ ನಲ್ ಬಿಡುತ್ತೆ, ಡಿಫಾಲ್ಟ್ ಆಗಿ ನಲ್ ಕೂರುತ್ತೆ. ಸೊ ನಾನೇನಾದ್ರೂ ಇನ್ಸರ್ಟ್ ಮಾಡಬೇಕಾದ್ರೆ ಇನ್ಸರ್ಟ್ ಇಂಟು ಪರ್ಸನ್ ವ್ಯಾಲ್ಯೂಸ್ ಹಿಂಗ್ ಕೊಟ್ರೆ ಎರರೇ ಬಂದಿಲ್ಲ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಪರ್ಸನ್. ಸೊ ಡಿಫಾಲ್ಟ್ ಆಗಿ ಏನ್ ಕೂರ್ಬೇಕು, ಡಿಫಾಲ್ಟ್ ಆಗಿ ವ್ಯಾಲ್ಯೂ ಕಸ್ಟಮರ್ ಕೂರ್ಬೇಕು, ಡಿಫಾಲ್ಟ್ ಆಗಿ ನಲ್ ಕೂರ್ಬೇಕು. ಬಂತ ನೋಡಿ. ಇಲ್ಲ ನಂಗೆ ವ್ಯಾಲ್ಯೂ ಗೊತ್ತಲ್ಲ, ವ್ಯಾಲ್ಯೂ ಗೊತ್ತಂದ್ರೆ ಕೊಡಿ. ಫಸ್ಟ್ ನೇಮು ಲಾಸ್ಟ್ ನೇಮ್. ಫಸ್ಟ್ ನೇಮು ಜಾನ್, ಲಾಸ್ಟ್ ನೇಮು ಬಾಬು. ನಿಮ್ಗೆ ವ್ಯಾಲ್ಯೂ ಗೊತ್ತು, ಕೂರಿಸ್ತಾನೆ. ಸೊ ಕೂರಿಸ್ಬೇಕಾದ್ರೆ ಫಸ್ಟ್ ನೇಮು ಅಂತ ಕೂರಿಸ್ಬೇಕಾದ್ರೆ ಫಸ್ಟ್ ನೇಮು ಲಾಸ್ಟ್ ನೇಮ್ ಕಾಮ ಫಸ್ಟ್ ನೇಮ್. ಈಗ ನಾನು ಫಸ್ಟ್ ಏನ್ ಕೊಡ್ತೀನಿ, ನೆಕ್ಸ್ಟ್ ಏನ್ ಕೊಡ್ತೀನಿ, ABCD ಫಸ್ಟ್ ಕೊಡ್ತೀನಿ, MNP ಇದು ನೆಕ್ಸ್ಟ್ ಕೊಡ್ತೀನಿ. ಸೊ ಈಗ ಏನಾಗುತ್ತೆ, ಅಕಾರ್ಡಿಂಗ್ ಟು ದಿಸ್ ಸಿಂಟ್ಯಾಕ್ಸ್ ಲಾಸ್ಟ್ ನೇಮ್ ಅಲ್ಲಿ ABCD ಕೂರ್ಬೇಕು, ಫಸ್ಟ್ ನೇಮ್ ಅಲ್ಲಿ MNP ಕೂರ್ಬೇಕು. ಬಂತ ನೋಡಿ, ಆಯ್ತಾ? ಸೊ ಲೆಟ್ ಮಿ ಇನ್ಸರ್ಟ್ ನಾವು. ಈಗ ಫಸ್ಟ್ ನೇಮ್ ಕೊಡ್ತೀನಿ, ಫಸ್ಟ್ ನೇಮ್ ಬಂದು ಬಾಬ್. ಈಗ ನಾನು ಲಾಸ್ಟ್ ನೇಮ್ ಕೊಡೋದೇ ಇಲ್ಲ, ಡಿಫಾಲ್ಟ್ ಆಗಿ ಏನ್ ಕೂರ್ಬೇಕು, ನಲ್ ಕೂರ್ಬೇಕು. ಫಸ್ಟ್ ನೇಮು ಬಾಬ್ ಕೊಟ್ಟಿದ್ದೀನಿ, ಕೊಡದೆ ಇದ್ರೆ ಲಾಸ್ಟ್ ನೇಮ್ ಅಲ್ಲಿ ಬಾಬ್ ಇದು ನಲ್ ಕೂರುತ್ತೆ. ಈಗ ಲಾಸ್ಟ್ ನೇಮ್ ಕೊಡ್ತಾ ಇದ್ದೀನಿ. ಸೊ ಕಾಲಮ್ ನೇಮ್ ಬರಿಬೇಕಾದ್ರೆ ಸಿಂಗಲ್ ಕೋಟ್ಸ್ ಬರಿಬಾರ್ದು, ವ್ಯಾಲ್ಯೂ ಕೊಡ್ಬೇಕಾದ್ರೆ ಬರಬೇಕು. ಈಗ ಲಾಸ್ಟ್ ನೇಮ್ಗೆ ಸ್ಟೆಲ್ ಆಗಿ ಕೂರುತ್ತೆ. ಸರಿನಾ? ಈಗ ಲಾಸ್ಟ್ ನೇಮ್ ಸ್ಟೆಲ್ ಆಗಿ ಕೂರಿದೆ, ಫಸ್ಟ್ ನೇಮ್ಗೆ ನಲ್ ಕೂರಲ್ಲ, ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ he will place valued customer. ಯಾಕೆ ಅದನ್ನ ಡಿಸ್ಕ್ರೈಬ್ ಮಾಡಿದ್ರೆ ಗೊತ್ತಾಗುತ್ತೆ. ಡಿಸ್ಕ್ರೈಬ್ ಅದನ್ನ ನೀವು ಕನ್ಸ್ಟೆಂಟ್ ಅಲ್ಲಿ ಬರ್ದಿದ್ರಿ, ಇಲ್ಲೇ ನೋಡ್ಕೊಂಡಿರ್ಬೇಕಾದ್ರೆ. ಸೊ ನಾನು ಯೂಶಲಿ ಮಲ್ಟಿಲೈನ್ ಬರಿತೀನಿ. ಈಗ ರೌಂಡ್ ಬ್ರಾಕೆಟ್ ಓಪನ್, ಫಸ್ಟ್ ನೇಮು ಕಾಮ ಲಾಸ್ಟ್ ನೇಮ್. ಸೊ ಫಸ್ಟ್ ನೇಮ್ಗೆ ನಾಟ್ ನಲ್ ಕನ್ಸ್ಟೆಂಟ್, ಡಿಫಾಲ್ಟ್ ಆಗಿ ವ್ಯಾಲ್ಯೂಡ್ ಕಸ್ಟಮರ್ ಕೂರ್ಬೇಕು ಅಂತ ಹೇಳ್ತಾ ಇದೀನಿ. ಲಾಸ್ಟ್ ನೇಮ್ಗೆ ಕ್ಯಾರೆಕ್ಟರ್ ನಲ್ ಕೂರುತ್ತೆ. ಸೊ ದಿಸ್ ಇಸ್ ಹೌ ಯು ವಿಲ್. ಏನಾದ್ರು ಡೌಟ್ ಇದೆಯಾ? ಇಲ್ಲ ಸರ್. Anyone has any doubt? No, sir. This is about null and not null. ಸೊ ಈ ವಿಡಿಯೋ ಹೆಂಗಿದ್ರು ರೆಕಾರ್ಡ್ ಆಗ್ತಾ ಇದೆ, ಮತ್ತೆ ನೋಡಿ. ಇಫ್ ಯು ಹ್ಯಾವ್ ಡೌಟ್ ಗೆಟ್ ಇಟ್ ಕ್ಲಾರಿಫೈಡ್. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ ನೆಕ್ಸ್ಟ್ ನಲ್ ಆಯ್ತು, ನಾಟ್ ನಲ್ ಆಯ್ತು. ಸೊ ಲೆಟ್ಸ್ ಡೂ ಸಮ್ ಅಡಿಷನಲ್ ಕನ್ಸ್ಟೆಂಟ್ಸ್. ಇನ್ ಎರಡೇ ಇದೆ, ತುಂಬಾ ಸಿಂಪಲ್, ಅರ್ಥ ಆಗುತ್ತೆ. ಡಿಫಾಲ್ಟ್ ಆಯ್ತು, ಚೆಕ್ ಯೂನಿಕ್. ಯೂನಿಕ್ ಅಂದ್ರೆ ರಿಪೀಟೆಡ್ ವ್ಯಾಲ್ಯೂ ಬಿಡಲ್ಲ. ಚೆಕ್ obviously ಚೆಕ್ ಮಾಡ್ತೇನೆ. ಸೊ ಲೆಟ್ us do this example with some live examples. So ನಾನು ಹಿಂಗೆ ಕಲ್ತಿದ್ದೆ ಆಕ್ಚುಲಿ. ಸೊ I'll go with check first. ನಾಟ್ ನಲ್ ಕೊಟ್ಟಾಗ ಡಿಫಾಲ್ಟ್ ಕಂಪಲ್ಸರಿ ಕೊಡೋದು ಬೆಸ್ಟ್ ಪ್ರಾಕ್ಟೀಸ್ ಏನೋ ಒಂದು ಇರುತ್ತೆ. ಹೌದು, ನಾಟ್ ನಲ್ ಕೊಟ್ಟಾಗ ಬೆಸ್ಟ್ ಪ್ರಾಕ್ಟೀಸ್ ಅಲ್ಲಿ ಡಿಫಾಲ್ಟ್ ಕೊಡ್ಲೇಬೇಕು ಅಂತ ಹೇಳಿ. ಸೊ ನಾವು ಚೆಕ್ ಕನ್ಸ್ಟೆಂಟ್. ಚೆಕ್ ಕನ್ಸ್ಟೆಂಟ್ is one of my favorite and interesting constraint. ಯಾಕೆ ಅಂತ ಹೇಳ್ತೀನಿ. ಸೊ you'll know that better. ಸೊ ಲೆಟ್ಸ್ ಟೇಕ್ an example. ಆಯ್ತಾ?
So I'll create a table. Create table. Internal assessment ಅಂತ ಒಂದು ಟೇಬಲ್ ತಗೋ. ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಒಂದು ಟೇಬಲ್ ತಗೋತೀನಿ. ಇಲ್ಲಿ ID ತಗೋತೀನಿ, ನೇಮ್ ತಗೋತೀನಿ, ಸಬ್ಜೆಕ್ಟ್ ತಗೋತೀನಿ, ಕಾನ್ಸಂಟ್ರೇಟ್ ಆನ್ ಮಾರ್ಕ್ಸ್. ಆಯ್ತಾ? ಮಾರ್ಕ್ಸ್ ಒಂದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಟು ಅಂಡರ್ಸ್ಟ್ಯಾಂಡ್ ಚೆಕ್ ಕನ್ಸ್ಟೆಂಟ್. ಸೊ ದಿಸ್ ವಿಲ್ ಬಿ ಅನ್ ಎಕ್ಸಾಂಪಲ್ ಫಾರ್ ಯೋರ್ ಚೆಕ್ ಕನ್ಸ್ಟೆಂಟ್. ಓಕೆ. ಸೊ ಈಗ ಫಸ್ಟ್ ಇದೊಂದು ಟೇಬಲ್ ಏನು ಕನ್ಸ್ಟೆಂಟ್ ಹಾಕಲ್ಲ ನಾನು. ಡೇಟಾ ಟೈಪ್ ಇಸ್ ಆಲ್ಸೋ ಅ ಕನ್ಸ್ಟೆಂಟ್. ಇದು ಗ್ಯಾಪ್ ನ ಇಟ್ಕೊಳ್ಳಿ. ಇಂಟು char 25 ಇದು ಒಂದು ಕನ್ಸ್ಟೆಂಟ್. ಲೆಂತ್ ಕನ್ಸ್ಟೆಂಟ್, ಡೇಟಾ ಟೈಪ್ ಕನ್ಸ್ಟೆಂಟ್. ನೇಮ್ ಆಯ್ತು. ಸಬ್ಜೆಕ್ಟ್ ಬರ್ತೀನಿ. ಮಾರ್ಕ್ಸ್ ಬರ್ತೀನಿ. ಸ್ವಲ್ಪ ಮಾರ್ಕ್ಸ್ ಮೇಲೆ ಗಮನ ಕೊಡಿ. ಈಗ ಕನ್ಸ್ಟೆಂಟ್ ಆಮೇಲೆ ಅಪ್ಲೈ ಮಾಡ್ತೀನಿ. ಇದು ಕನ್ಸ್ಟೆಂಟೇ ಹಾಕಿಲ್ಲ ನಾನು. ಕನ್ಸ್ಟೆಂಟ್ ಹಾಕದೇ ಇದ್ರೆ ಡಿಫಾಲ್ಟ್ ಆಗಿ ಎಲ್ಲ ನಲ್ಲಲ್ಲಿ ಇರುತ್ತೆ. ಡಿಸ್ಕ್ರೈಬ್ ಇಂಟರ್ನಲ್ ಅಸೆಸ್ಮೆಂಟ್. ಸೊ ನಲ್ ಬಿಡುತ್ತಾ? ಬಿಡುತ್ತೆ. ಡಿಫಾಲ್ಟ್ ಆಗು ನಲ್ ಬಿಡುತ್ತೆ. ಸೊ ಲೆಟ್ ಅಸ್ ಆಡ್ ಸಮ್ ವ್ಯಾಲ್ಯೂಸ್. ಸಿಂಪಲ್ ವ್ಯಾಲ್ಯೂಸ್ ಹಾಕೋಣ. ಸೊ ಇನ್ಸರ್ಟ್ ಇಂಟು ಇಂಟರ್ನಲ್ ಅಸೆಸ್ಮೆಂಟ್ ವ್ಯಾಲ್ಯೂಸ್. ದಿಸ್ ದಿ ಆರ್ಡರ್. ಕೀವರ್ಡ್ಗಳು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಸರ್ಟ್ ಇಂಟು ಬಂದ ಮೇಲೆ ಟೇಬಲ್ ನೇಮ್ ಬರಬೇಕು, ವ್ಯಾಲ್ಯೂಸ್ ಬರಬೇಕು, ರೌಂಡ್ ಬ್ರಾಕೆಟ್ ಬರಬೇಕು. ಈಗ ಐ ಡಿ ಬಂದು ನಂಬರ್ ಅಲ್ಲಿ ಇದೆ 1, ಕಾಮ. ನೇಮ್ ಬಂದು ಕ್ಯಾರೆಕ್ಟರ್ ಸಿಂಗಲ್ ಕೋಟ್ಸ್ ಬರಬೇಕು, ಕಾಮ. ಸಬ್ಜೆಕ್ಟ್, ಕಾಮ. ಮಾರ್ಕ್ಸ್ ಬಂದು ಇಂಟಲ್ ಇದೆ, ಸೊ ಅದು ಸಿಂಗಲ್ ಕೋಟ್ಸ್ ಇಲ್ಲದೆ ಬರಬೇಕು. ಸೊ ಐಲ್ ಗಿವ್ 25 ಮಾರ್ಕ್ಸ್. ಸೊ 1 ಚಂದ್ರ, ಸಬ್ಜೆಕ್ಟ್ ಸಿ ಪ್ರೋಗ್ರಾಮು, 25 ಮಾರ್ಕ್ಸ್. ಆಯ್ತಾ? ತಗೊಳುತ್ತೆ. ಈಗ ಸ್ವಲ್ಪ ಗಮನ ಕೊಡಿ. ಸೊ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಇದು 25 ಮಾರ್ಕ್ಸ್ ಮ್ಯಾಕ್ಸಿಮಮ್. 35 ಕೊಡ್ತೀನಿ ಯಾರಿಗೋ ಒಬ್ಬನಿಗೆ. ನನ್ನ ಫೇವ್ರೆಟ್ ಸ್ಟೂಡೆಂಟ್ 7ರಲ್ಲಿ 5 ಬರೀರಿ ಅಂತ ಅವ್ನು 7 ಬರ್ದವನೆ, 35 ಕೊಡ್ತಾ ಇದ್ದೀನಿ. ತಗೋತಾ ಇದೆ. ಕನ್ಸ್ಟೆಂಟ್ ಹಾಕ್ಬೇಕು. ಒಬ್ಬ ಸ್ಟೂಡೆಂಟ್ಗೂ ನನಗೂ ಆಗಲ್ಲ, -10 ಕೊಡ್ತೀನಿ. ರಿಯಲ್ ವರ್ಲ್ಡ್ ಅಲ್ಲಿ ಹಿಂಗಾಗತ್ತಾ? ಕೊಟ್ರೆ ನೀವು ಎಷ್ಟೇ ಕೋಪ ಇಟ್ಕೊಂಡ್ರು 0ನೇ ಕೊಡ್ಬೇಕು. ಅದಕ್ಕಿಂತ ಕಡಿಮೆ ಕೊಡಕ್ ಆಗಲ್ಲ. ಎಷ್ಟೇ ಫೇವ್ರೆಟ್ ಸ್ಟೂಡೆಂಟ್ ಆದ್ರೂ 25 ಕೊಡ್ಬೇಕು. ಅವ್ರು ಹಾಕಕ್ ಹೋದ್ರು ಬಿಡಬಾರದು. ಸೊ ದಿಸ್ ಇಸ್ ಅ ಚೆಕ್ ಕನ್ಸ್ಟೆಂಟ್. ಸೊ ಲೆಟ್ ಅಸ್ ಟ್ರೈ ಟು ಅಪ್ಲೈ ದಟ್ ಮಾರ್ಕ್ಸ್ ಮೇಲೆ. ಆಯ್ತಾ? ಸೊ ಹಂಗಾರೆ ನಾನೀಗ ಡ್ರಾಪ್ ಮಾಡ್ಬೇಕು ಟೇಬಲ್. ಸೊ ಲೆಟ್ ಮಿ ಡ್ರಾಪ್ ದ ಟೇಬಲ್. ಸೊ ಡ್ರಾಪ್ ಟೇಬಲ್. ಇದು ಬೇಡ ಅಂತ ಟೇಬಲ್. ಸೊ ಫಸ್ಟ್ ಇಂದ ಬಿಲ್ಡ್ ಮಾಡೋಣ. ಸೊ ಕ್ರಿಯೇಟ್ ಟೇಬಲ್ ನೇಮ್ ಆಯ್ತು, ಸಬ್ಜೆಕ್ಟ್ ಆಯ್ತು, ಎಲ್ಲ ಓಕೆ. ಸೊ ID ಓಕೆ, ನೇಮ್ ಓಕೆ. ಚೆಕ್ ಬರಿಬೇಕಾದ್ರೆ ಕೊನೆಯಲ್ಲಿ ಚೆಕ್ ಕನ್ಸ್ಟ್ರೇಂಟ್ ದಿ ಕಾಲಮ್ ನೇಮ್ ಎಲ್ಲಾ ಕಾಲಮ್ಸ್ ಬರೆದ್ಬಿಟ್ಟು ಕೊನೆಯಲ್ಲಿ ಚೆಕ್ ಬರೆದು ಕಾಮ ಬರೆದು ಚೆಕ್ ವಾಟ್ ಮಾರ್ಕ್ಸ್ ಬಿಟ್ವೀನ್ 0 and 25. ಸೊ ಕೆಲವೊಂದ್ಸತಿ ಈ ಕಾಲಮ್ಮು ಕೆಲವೊಂದ್ಸತಿ ವ್ಯಾಲ್ಯೂ ಕೊಡಕ್ಕಾಗಲ್ಲ, ಅದಕ್ಕೆ ನಲ್ ಬರಿತೀನಿ. ಈ ಸಿನಾರಿಯೋ ಏನಕ್ಕೆ ಸರ್ ನಲ್ ಬರಿಬೇಕು ಅಂದ್ರೆ, ಕೆಲವೊಂದು ಸಿನಾರಿಯೋಲಿ ವಿತ್ ಹೆಲ್ಡ್ ಅಂತ ನೋಡಿದಿರ ರಿಸಲ್ಟ್. ಅಥವಾ ಒಂದು ಎಕ್ಸಾಂಪಲ್ ತಗೋತೀನಿ. ಸೊ ಸ್ಟೂಡೆಂಟ್ ಬಂದು ಟೆಸ್ಟ್ ಬರೆದಿರ್ತಾನೆ. ಸೊ ಲೆಕ್ಚರರ್ ಕರೆಕ್ಷನ್ ಮಾಡ್ಬೇಕಾದ್ರೆ ಕಾಫಿ ಚೆಲ್ಬಿಡ್ತಾರೆ ಅದ್ರ ಮೇಲೆ.
ಎಲ್ಲ ಅಳಿಸೋಗ್ಬಿಡುತ್ತೆ. ಈಗ ಆ ಸ್ಟೂಡೆಂಟ್ಗೆ 0 ಕೊಡ್ಬೋದಾ, ಆಬ್ಸೆಂಟ್ ಅಂತ ಹಾಕ್ಬೋದಾ? ರಿಸಲ್ಟ್ ಹೇಳಕ್ಕಾಗಲ್ಲ ಒಂದು. ಅಥವಾ ಒಂದು ಬ್ಲೂ ಬುಕ್ ಕಳೆದೋಗುತ್ತೆ, ಸರಿನಾ? ಅದಕ್ಕೆ ನಲ್ ಹಾಕ್ತೀನಿ. ಡೋಂಟ್ ವರಿ ಅಬೌಟ್ ನಲ್. ನಾವು ಇಂಟೀಜರ್ ಅಂತ ಒಂದು ಗ್ಯಾಪ್ನ ಇಟ್ಕೊಳ್ಳಿ. ಚೆಕ್ ಕನ್ಸ್ಟೆಂಟ್ ಹಾಕಿದ್ದೀನಿ. ಈ ಟೇಬಲ್ನ ಕ್ರಿಯೇಟ್ ಮಾಡೋಣ. ಡ್ರಾಪ್ ಮಾಡಿದ್ದೀನಿ. ಸೊ ಲೆಟ್ ಅಸ್ ಟ್ರೈ ದಿ ಸೇಮ್ ಎಕ್ಸರ್ಸೈಸ್ ಬಿಟ್ವೀನ್ 0 and 25. ಸೊ ಚೆಕ್ ಏನ್ ಹೇಳ್ತಾ ಇದೆ, ಕರೆಸ್ಪಾಂಡ್ಸ್ ಬಿಟ್ವೀನ್ 0 and 25 ಅಲ್ಲಿ ಹೇಳ್ತಾ ಇದೆ. ಸಮಥಿಂಗ್ ವೆಂಟ್ ರಾಂಗ್. ತೊಂದರೆ ಇಲ್ಲ. ಈ ರೌಂಡ್ ಬ್ರಾಕೆಟ್ ನ ಇಲ್ಲಿ ತೆಗೆದು ಇಲ್ಲಿ ಹಾಕ್ತೀನಿ. ಡನ್. ಚೆಕ್ ಮಾರ್ಕ್ಸ್ ಬಿಟ್ವೀನ್ 0 and 25. ಈಗ ಮತ್ತೆ ಸೇಮ್ ಪ್ರೋಸೆಸ್. ಸೊ ಲೆಟ್ ಮಿ ಟ್ರೈ ಟು ಇನ್ಸರ್ಟ್ ಸಮ್ ವ್ಯಾಲ್ಯೂಸ್. ಸೊ ಫಸ್ಟ್ 25 ಕೊಟ್ಬಿಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ಎನಿ ಅದರ್ ಕಾಲಮ್ ನಾವು, ಬಿಕಾಸ್ ಅದು ನಮ್ಮ ಕಾನ್ಸಂಟ್ರೇಷನ್ ಅಲ್ಲಿ ಇಲ್ಲ. ಸೊ ಇನ್ನೊಬ್ಬನಿಗೆ 0 ಕೊಡ್ತೀನಿ. ಐಡಿಯಾ ಆಕ್ಚುಲಿ ರಿಪೀಟ್ ಆಗ್ತಾ ಇದೆ, ತೊಂದರೆ ಇಲ್ಲ. ಸೊ 25 ಕೊಟ್ಟಿದ್ದೀನಿ, 0 ಕೊಟ್ಟಿದ್ದೀನಿ. ಈಗ 26 ಕೊಡ್ತೀನಿ. ತಗೋತಾ ಇದೆಯಾ? ತಗೋತಾ ಇದೆ. ಸೊ 35 ಕೊಡ್ತೀನಿ. Still it is applying. So let me go back and check with the syntax. -10. 0 and 25 ತಗೋತಾ ಇದೆ ಆಕ್ಚುಲಿ, ತಗೋಬಾರ್ದು ಅದನ್ನು. ಸೊ ಚೆಕ್ ಮಾರ್ಕ್ಸ್ ಟೇಬಲ್. ಅದು ಆಕ್ಚುಲಿ ನಾನು ಬರ್ದೇ ಇದ್ದೀನಿ. ಲೆಟ್ ಮಿ ಗೋ ಬ್ಯಾಕ್ ಅಂಡ್ ಚೆಕ್. This is the syntax. ಕರೆಕ್ಟ್ ಇದೆಯಲ್ಲ? ಡ್ರಾಪ್ ಟೇಬಲ್ ಇಂಟರ್ನಲ್ ಅಸೆಸ್ಮೆಂಟ್ ಇದೆ. ಕ್ರಿಯೇಟ್ ಟೇಬಲ್ ಪ್ರೈಮರಿ ಕೀ ಅಂಡ್ ಫಾರಿನ್ ಕೀ, ಚೆಕ್ ಸೆಮಿಸ್ಟರ್, ಚೆಕ್ ಕನ್ಸ್ಟ್ರೇಂಟ್, insert into student values, student name, gender, ಆದ್ಮೇಲೆ IA marks let us go with 25, comma ಮೂರೇ ವ್ಯಾಲ್ಯೂ. ಸೊ ನೇಮ್ ಬಂದು JK. ನೀವು 2 ಕ್ಯಾರೆಕ್ಟರ್ ಕೊಟ್ಟ ತಗೊಳಲ್ಲ. ಸೊ ಲೆಟ್ ಮಿ ಗೋ ವಿತ್ F. ಲೆಟ್ ಮಿ ಟ್ರೈ ವಿತ್ 35. ತಗೋಬಾರದು ಇದೆ ಆಕ್ಚುಲಿ. Okay. So check constraint. Oh, check constraint. There is check constraint will be not working here. Note ಅಲ್ಲಿ ಇದೆ. Example for check constraint. Probably version change ಆಗಿದೆ, but this is the syntax. Let me go back and check. But this is constraint. So constraint ಇನ್ನೊಂದು example ತಗೊಂಡ್ರೋಣ. So let me go with the check constraint on check gender in M or F ಇದೆ. Same table. Let me give a try with the value U. Select star from student. Not null default F into default M and F. IA between 0 and 25. I'll check. Create table product, foreign key, constraint ಅಲ್ಲಿ check ಇದೆಯಾ? Probably you have need to check on that. Check ಇದೆ, but I think the syntax has been updated, I guess.
constraint foreign key index name INNODV restrict to cascade set nallu no action reference option ಇದೆ. Let me give a last try. So obviously Google ಮಾಡಬೇಕಾಗುತ್ತೆ. ನಾನು ತುಂಬಾ ದಿನ ಆಯ್ತು ಪಾಠ ಮಾಡಿ, ಆಲ್ಮೋಸ್ಟ್ 1.5 ವರ್ಷ ಆಗೋಯ್ತು ಇದು ಮಾಡಿ, ನಾನು ಲೆಸನ್ಸ್ ಮಾಡಿ, ಬಟ್ ಕಾನ್ಸೆಪ್ಟ್ ಇಸ್ ಸ್ಟಿಲ್ ದಿ ಸೇಮ್. ದಿಸ್ ಇಸ್ ಅಬೌಟ್ ದಿ ಚೆಕ್. ನಲ್ ಅಂದ್ರೆ ಬ್ಲಾಂಕ್ ವ್ಯಾಲ್ಯೂ ಬಿಡ್ಬೋದು, ಝೀರೋ ಅಲ್ಲ ಅದು. ನಾಟ್ ನಲ್ ಅಂದ್ರೆ ಮ್ಯಾಂಡೇಟರಿ ಕಾಲಮ್. ಡಿಫಾಲ್ಟ್ ಅಂದ್ರೆ ವಾಟ್ ಈಸ್ ದಟ್ ಯು ವಾಂಟ್ ಇಫ್ ದೇ ಡೋಂಟ್ ಅಲೌ, ಇಫ್ ದೇ ಡೋಂಟ್ ಗಿವ್ ದಿ ವ್ಯಾಲ್ಯೂ. ಚೆಕ್ ಯೂನಿಕ್. ಸೊ ಯೂನಿಕ್ ಏನು ರಿಪೀಟ್ ಮಾಡಕ್ ಬಿಡಲ್ಲ ಅಷ್ಟೇ. ಕ್ರಿಯೇಟ್ ಟೇಬಲ್ IDs. I'll go with serial number, integer with not unique. ಆಯ್ತಾ? ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ into IDs values 1 ತಗೊಳುತ್ತೆ, 10 ತಗೊಳುತ್ತೆ, 100 ತಗೊಳುತ್ತೆ, 121 ತಗೊಳುತ್ತೆ, 25 ತಗೊಳುತ್ತೆ. 25 ಮತ್ತೆ ಹಾಕಕ್ಕೆ ಹೋಗ್ತೀನಿ, ತಗೊಳಲ್ಲ, ಆಲ್ರೆಡಿ ಇದೆ, ಇದನ್ನ ಬಿಟ್ಟು ಕೊಡ್ಬೇಕು. ಯೂನಿಕ್ ಇಸ್ ವೆರಿ ಸಿಂಪಲ್, ಇಟ್ ವೋಂಟ್ ಅಲೌ ಯು ಟು ಗೋ ವಿತ್ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಆಯ್ತಾ? ಯೂನಿಕ್ ಎಲ್ ಅಪ್ಲೈ ಮಾಡಬಾರ್ದು, ಅದು ಇಂಪಾರ್ಟೆಂಟ್. ಜೆಂಡರ್ಗೆ ಅಪ್ಲೈ ಮಾಡಬೇಡಿ, ಬಿಕಾಸ್ ಒಂದು ಕ್ಲಾಸಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿ ಇರಲ್ಲ. ಸೊ ಯೂನಿಕ್ ಶುಡ್ ನಾಟ್ ಬಿ ಅಪ್ಲೈಡ್, ಯೂನಿಕ್ ಶುಡ್ ನಾಟ್ ಬಿ ಅಪ್ಲೈಡ್ ಆನ್ ಜೆಂಡರ್, ಫಸ್ಟ್ ನೇಮ್, ಸರ್ನೇಮ್, ಸಿಟಿ, ಡೇಟ್ ಆಫ್ ಬರ್ತ್, ಇಲ್ಲೆಲ್ಲ ಅಪ್ಲೈ ಮಾಡಬೇಡಿ. ಯೂನಿಕ್ ಅಂದ್ರೆ ಮಾರ್ಕ್ಸ್, IA ಮಾರ್ಕ್ಸ್ 0 ತೆಗೆದಿರೋ ಎಷ್ಟೊಂದು ಜನ ಇರ್ತಾರೆ, 25 ತೆಗೆದಿರೋ ಎಷ್ಟು ಜನ ಇರ್ತಾರೆ. ಸೊ ರಿಪೀಟ್ ಆಗುತ್ತೆ ಅಂದ್ರೆ ಅಲ್ಲಿ ಯೂನಿಕ್ ಬಳಸಬಾರದು. ನಲ್, ನಾಟ್ ನಲ್, ಡಿಫಾಲ್ಟ್ ಅಂಡ್ ಯೂನಿಕ್. ಚೆಕ್ ನಾನು ಮತ್ತೆ ಐ ವಿಲ್ ಗೋ ಬ್ಯಾಕ್ ಅಂಡ್ ಐ ವಿಲ್ ಡೂ ದಿಸ್. ಚೆಕ್ ಫಾರ್ ಪರ್ಟಿಕ್ಯುಲರ್ ವ್ಯಾಲ್ಯೂ, ಜೆಂಡರ್ with the values like this, IA marks with 0 to 25. I just want to do the R&D on that. Primary key, foreign key will be done on Thursday. ಇದು ನಾನು ಸ್ವಲ್ಪ ಡೀಟೇಲ್ ಆಗಿ ಎತ್ಕೋತೀನಿ. ಈ ಎಕ್ಸ್ಪ್ಲೇನ್ ಮಾಡಿರೋ ಕನ್ಸ್ಟೆಂಟ್ ಕಾನ್ಸೆಪ್ಟ್ ಕ್ಲಿಯರಾ? ಇದನ್ನ ನೀವು ಟೇಬಲ್ ಕ್ರಿಯೇಟ್ ಮಾಡಬೇಕಾದ್ರೇನೆ ಹಾಕಬೇಕು. ಟೇಬಲ್ ಕ್ರಿಯೇಟ್ ಮಾಡಿದ್ಮೇಲೆ ಹಾಕಕ್ಕಾಗಲ್ಲ, ಡೇಟಾ ಕೂರಿಸಿದ್ಮೇಲೆ ಅಂತೂ ಏನೂ ಮಾಡೋಕ್ಕಾಗಲ್ಲ. ಸೊ ವಿಲ್ ನೆವರ್ ಡೂ ದಟ್. ಯೂಶಲಿ ಡೇಟಾಬೇಸ್ ಡಿಸೈನರ್ಸ್ ವಿಲ್ ಬಿ ಗೋಯಿಂಗ್ ವಿತ್ ದಿಸ್ ಕನ್ಸ್ಟೆಂಟ್. ಸರಿನಾ? ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಕೇಳಿ. ಐ ವಿಲ್ ಬಿ ಪಾಸಿಂಗ್ ದಿಸ್ ರೆಕಾರ್ಡಿಂಗ್. ಪಾಸ್ ಮಾಡ್ತೀನಿ, ಸ್ಟಾಪ್ ಮಾಡಲ್ಲ.